ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. Hello friends, welcome back to my YouTube channel Harshvini Vlog. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕಬಾಬು ಮತ್ತು ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡಿರೋದನ್ನ ನನ್ನ ತಮ್ಮ ನಮ್ಮ ಎಲ್ಲ ಟೇಸ್ಟ್ ಮಾಡ್ತಾರೆ. ಇದು ಜೀವನ ಅಲ್ಲ ಕಲ, ಸತ್ತೋಗ್ತೀನಿ ಕಲ. ಸದ್ಯಕ್ಕೆ ನಮ್ಮಮ್ಮ ಇಲ್ಲ, ಬಟ್ ಅವ್ರು ಮಾಡಿರೋದನ್ನ ನಾನು ನೋಡ್ಕೊಂಡಿದ್ದೀನಿ. ಮಸಾಲ ಮತ್ತು ನಾವೆಲ್ಲ ಮಸಾಲ ಐಟಮ್ಸ್ ಎಲ್ಲ ನಾವು ಮನೇಲೇ ಮಾಡ್ಕೊಂಡಿರ್ತೀವಿ. ಸೊ ಹೊರಗಡೆ ಕಬಾಬ್ ಪೌಡ್ರ್ ಯೂಸ್ ಮಾಡಲ್ಲ, ಮನೇಲಿ ನಾವೇ ಮಾಡ್ತೀವಿ. ನಮ್ಮಮ್ಮ ಒಂದ್ಸಲಿ ಮಾಡಿದ್ರು, ಅದು ನೋಡ್ಕೊಂಡು ನಾನೀಗ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಎಣ್ಣೆ, ಕಾರ್ನ್ಫ್ಲವರು, ಮೇಥಿ, ಚಿಲ್ಲಿ ಪೌಡರ್, ಗರಂ ಮಸಾಲ ಇವೆಲ್ಲ ನಾವೇ ಓನಾಗಿ ಮಾಡ್ಕೊತೀವಿ. ಇದು ಪೆಪ್ಪರ್ ಪೌಡರ್, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಪುದೀನ ಮತ್ತು ಕೊತ್ತಂಬರಿನ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ಉಪ್ಪು, ಆಮೇಲೆ ಧನಿಯಾ ಪುಡಿ, ಅರಿಶಿನ ನಮ್ಗೆ ಎಷ್ಟು ಬೇಕೋ ಅಷ್ಟು, ನಿಂಬೆಹಣ್ಣು, ಮೊಟ್ಟೆ, ಕಬಾಬ್ಗೆ ಎಷ್ಟು ಚಿಕನ್ ಬೇಕೋ ಅಷ್ಟು ಚಿಕನ್ನ ನಾವು ಇಟ್ಕೊಂಡಿದ್ದೀವಿ. ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ನಾನ್ ವೆಜ್ಜಲ್ಲಿ. ಬನ್ನಿ ಫಸ್ಟು ಕಬಾಬ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಇದು ನೋಡಿ, ಇದು ಫ್ರೋಝನ್ ಬಾಟಲ್ ನಮ್ಮಮ್ಮ ಹೆಂಗ್ ತುಂಬಿಸಿದ್ದಾರೆ ಅಂದ್ರೆ, ನೋಡಿ ಇಲ್ಲೆಲ್ಲ ನಾವು ಐಸ್ ಕ್ರೀಮ್ ತಿಂದು ಎಲ್ಲ ಇಟ್ಕೊಂಡಿರ್ತೀನಿ ಏನಾದರೂ ಮಾಡೋಣ ಅಂತ. ಇದೆಲ್ಲಕ್ಕೆಲ್ಲ ಮಸಾಲೆ ಪುಡಿ, ಇಲ್ಲಿ ಎಲ್ಲ ಮಸಾಲೆ ಪುಡಿ ತುಂಬಿರ್ತಾರೆ. ಇದು ಯಾವ್ದು ಖಾಲಿ ಡಬ್ಬಿ ಇರುತ್ತೆ ಎಲ್ಲ ಮಸಾಲೆ ಎಲ್ಲ ತುಂಬಿಸಿರ್ತಾರೆ. ಸೊ ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ ಬೇಡ, ಬನ್ನಿ ಹಾಕೊಳ್ಳೋಣ. ಫಸ್ಟ್ ಚಿಕನ್ ಹಾಕೊಳ್ಳೋಣ. ಅರ್ಧ kg ಇದೆ. ನನಗಂತೂ ಸ್ಕಿನ್ ಇರಲೇಬೇಕು, ಸೊ ವಿತ್ ಸ್ಕಿನ್ನೇ ತೊಗೊತೀವಿ. ನಿಮಗೆ ವಿತೌಟ್ ಸ್ಕಿನ್ ಆರ್ ವಿತ್ ಸ್ಕಿನ್ ತೊಗೊಳಂಗಿದ್ರೆ ತೊಗೊಳ್ಳಿ. ಸೊ ಫಸ್ಟ್ ಇಲ್ಲಿ ನಾವು ಚಿಕನ್ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದು ಸ್ಪೂನ್ ಚಿಕ್ಕದಾಗಿರೋದ್ರಿಂದ ನಾನು 2 ಸ್ಪೂನ್ ಹಾಕ್ತೀನಿ, ದೊಡ್ಡದಿದ್ರೆ 1 ಸ್ಪೂನ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಉಪ್ಪು ಹಾಕೊಳ್ಳೋಣ. ನಾನೀಗ 1 ಸ್ಪೂನ್ ಹಾಕೊತಾ ಇದ್ದೀನಿ. ಸೊ ಇಷ್ಟು ಹಾಕ್ಕೊಂಡು, ಸೊ ನೆಕ್ಸ್ಟ್ ಅರಿಶಿನ ಹಾಕೊಳ್ಳೋಣ. ಇದು ಆ್ಯಕ್ಚುಲಿ ಆಪ್ಷನಲ್ಲು, ನಾನು ಒಂದು ಅರ್ಧ ಹಾಕ್ಕೊತೀನಿ. ಕಲರ್ಗೂ ಚೆನ್ನಾಗಿರುತ್ತೆ, ಆಮೇಲೆ ಚಿಕನ್ ಸ್ಮೆಲ್ ಬರಲ್ಲ. ಸೊ ಇವಾಗ ಗರಂ ಮಸಾಲ ಹಾಫ್ ಸ್ಪೂನ್ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಪೆಪ್ಪರ್ ಪೌಡ್ರು, ಇದನ್ನು ಮನೇಲೇ ಮಾಡ್ಕೊಂಡಿದ್ದೀವಿ ನಾವು. ಪೆಪ್ಪರ್ ಪೌಡ್ರು ನಾವು ಯಾವುದೋ ಅಂಗಡಿ ಯೂಸ್ ಮಾಡಲ್ಲ, ಯಾಕಂದರೆ ಟೇಸ್ಟಿನೂ ಮಸ್ತ್ ಬರುತ್ತೆ. ಇದನ್ನು ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ವಿ. ಇದನ್ನು ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೊಳ್ಳಿ. ಸೊ ನಾವು ಇಷ್ಟೇ ಖಾರ ತಿನ್ನೋದು, ಯಾಕೆಂದರೆ ನೆಕ್ಸ್ಟ್ ನಾವು ಗ್ರೀನ್ ಚಿಲ್ಲಿ ಆಗಲಿ ಏನೂ ನಾವು ಆ್ಯಡ್ ಮಾಡಲ್ಲ. ಸೊ ಇವಾಗ ಈಗಲೇ ನಾವು 2 ಸ್ಪೂನ್ಸ್ ಆಫ್ ಚಿಲ್ಲಿ ಹಾಕ್ತೀವಿ. ಸೊ ನೆಕ್ಸ್ಟ್ ನಾವು ಕಸ್ತೂರಿ ಮೇಥಿ ಹಾಕೋತಾ ಇದ್ದೀವಿ. ಇದು ಸ್ಮೆಲ್ಗೆ ಮತ್ತು ಟೇಸ್ಟಿಗೆ ಮಸ್ತಾಗಿರುತ್ತೆ. ನಾನು ಇಷ್ಟು ಹಾಕೋತಾ ಇದ್ದೀನಿ ನೋಡಿ. ಕರಿಬೇವು, ಪುದೀನ ಮತ್ತು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇಷ್ಟು ಹಾಕೋಣ. ಈಗ ಅರ್ಧ kg ಚಿಕನ್ ಹಾಕೊಂಡಿರೋದ್ರಿಂದ ನಾನು 1 ಮೊಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ 1 kg ಚಿಕನ್ ಮಾಡ್ಕೊಂಡ್ರೆ 2 ಮೊಟ್ಟೆ ಸಾಕಿ. ಸೊ ನೆಕ್ಸ್ಟ್ ನಾವು ಕಾರ್ನ್ಫ್ಲವರ್ ಹಾಕೊಳ್ಳೋಣ. ನಾವು ಕಬಾಬ್ ಪೌಡರ್ ಯೂಸ್ ಮಾಡಿದ್ವಲ್ಲ, ಸೊ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಈ ಥರ 3 ಸ್ಪೂನ್ಸ್ ಆ್ಯಡ್ ಮಾಡ್ತೀನಿ ನಾನು. ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಇಂಟ್ಕೊಂಡು ಫುಲ್ ಖುಷಿ ಇದೆ ತಾನೆ ಮಸಾಲ ಐಟಮ್ಸ್ ಎಲ್ಲ. ನನಗೆ ಗೊತ್ತಾ, ಕಿವಿಲಿ ಕೇಳಿದ್ದಲ್ವ ಸುಮ್ಮನಾದೆ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ. ಸೊ ಇವಾಗೆಲ್ಲ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಕಲರ್ ಬೇಕು ಅಂತ ಅಂದರೆ ಕಲರ್ ಒಂಚೂರು ಹಾಕೊಳ್ಳಿ ಚಿಟಿಕೆ. ನಾವು ಯಾವುದು ಕಲರ್ ಆ್ಯಡ್ ಮಾಡಲ್ಲ. ಸೊ ಫಸ್ಟು ನಾವು ಕಲಿಸ್ಕೊಳ್ಳೋಣ. ನಾನು ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಕೈಯಲ್ಲಿ ಕಲಿಸ್ಕೊಂಡ್ರೆ ನೀಟಾಗಿ ನೆನೆಯುತ್ತೆ ಅಂತ, ಸೊ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಿಸಿದ್ರೇನೆ ಅಪ್ಪ ರುಚಿ. ಯಾವುದ್ಯಾವುದೋ ಸ್ಪೂನಲ್ಲೆಲ್ಲ ಮಾಡೋಕ್ಕಾಗಲ್ಲ. ನಮ್ದು ರಾಯಲ್ ಫ್ಯಾಮಿಲಿ. ಇನ್ನು ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಸೋಡಾ ನೀರು ಇಲ್ಲದೆ ಎಳ್ನೀರಾಗೆ ಮುಗಿಸ್ಬಿಡ್ತೀವಿ ಕತೆ. ಇಲ್ಲಿ ಲೆಗ್ ಪೀಸ್ ಇದೆ, ನಂಗೆ ಲೆಗ್ ಪೀಸ್ ಅಂದರೆ ಇಷ್ಟ. ಕಬಾಬ್ ಬಾಲ್ ಆಗಲಿ ಫುಲ್ ನೀಟಾಗಿ ಕಲಿಸ್ಕೊಳ್ಳಿ. ಮಸಾಲ ಎಲ್ಲ ಒಳಗಡೆ ಇಳಿಕೊಳ್ಳಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಾನು ಹಾಸ್ಟೆಲಲ್ಲಿ ಇದ್ದಾಗ ನನಗೆ ಗ್ರೀನ್ ಚಿಲ್ಲಿ ಚಿಕನ್ ಅಂದರೆ ಸಖತ್ ಇಷ್ಟ. ನನ್ನ ಮನೆಗೆ ಬಂದಾಗೆಲ್ಲ ನಮ್ಮ ಅಮ್ಮ ರೆಡಿ ಮಾಡಿ ಇಟ್ಬಿಡೋರು ನಾನು ತಿನ್ನಲಿ ಅಂತ. ಯಾಕಂದರೆ ನಮ್ಮ ಹಾಸ್ಟೆಲಲ್ಲಿ
ಪ್ಯೂರ್ ವೆಜ್ಜು, ನಾನ್ ವೆಜ್ ಇರಲಿಲ್ಲ. ಸೊ ಮೊಟ್ಟೆನೂ ಕೊಡ್ತಾ ಇರಲಿಲ್ಲ. ಸೊ ಮನೆಗೆ ಬಂದಿದ ತಕ್ಷಣ ನಂಗೆ ಚಿಕನ್ ಬೇಕಿತ್ತು. ನಾನು ಮಟನ್ ಎಲ್ಲ ತಿನ್ನಲ್ಲ, ಇನ್ನೂ ಟ್ರೈ ಮಾಡಿಲ್ಲ. ಇವಾಗ ಫಿಶ್ ತಿನ್ನೋದು ಮತ್ತು ಪ್ರಾನ್ಸ್ ತಿನ್ನೋದು ಕಲ್ತ್ಕೊಂಡಿದ್ದೀನಿ. 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ, ಯಾಕೆಂದರೆ ಇನ್ನೂ ನೆಂದಷ್ಟು ಟೇಸ್ಟ್ ಮಾತ್ರ ಮಸ್ತಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಸೊ ಇವಾಗಲೇ ನಾವು ಟೇಸ್ಟ್ ನೋಡ್ಕೊಂಬಿಡೋಣ. ಉಪ್ಪು ಕಮ್ಮಿ ಇದ್ದರೆ ಅವ್ರ ಖಾರ ಕಮ್ಮಿ ಇದ್ದರೆ. ಊಟ ಆಯ್ತಾ? ಉಪ್ಪು ಕಮ್ಮಿ ಇದ್ರೆ ಖಾರ ಕಮ್ಮಿ ಇದ್ರೆ ಹಾಕೊಳ್ಳಿ. ಹೆಂಗಿದೆ? ನಂದು ಮಾತ್ರ ಮಸ್ತಾಗಿ. ನಿಜ? ಈಗ ನೆಕ್ಸ್ಟ್ ಮಾಡ್ಬೇಕಲ್ವಾ, ನೆನೆಯಕ್ಕೆ ಇಟ್ಟುಬಿಡೋಣ. ನೋಡಿ ಅಮ್ಮ ಇಲ್ಲ ಅಂದ್ರೆ ಸೈಲೆಂಟ್ ಆಗಿರ್ತಾರೆ. ಬೊಬ್ಬು ಬೊಬ್ಬು ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ. ಯಾಕಮ್ಮ ಕಣ್ಣ ನೀರು? ಈರುಳ್ಳಿ ಕಟ್ ಮಾಡೋದು ಅಮ್ಮ ಮಾಡ್ಬೇಡ, ಚೆನ್ನಾಗಿಲ್ಲ ಅಂತೀಯ. ಸಿಕ್ಕಾಬಳೆ ಕಷ್ಟ. ಇವತ್ತಿನ ಸ್ಪೆಷಲ್ ಗ್ರೇವಿ ಹೆಸರು ಏನು ಗೊತ್ತಾ? ಹಳ್ಳಿಲಿ ಮಾಡ್ತಾರೆ, ತುಂಬಾ ಫೇಮಸ್. ಆಕ್ಚುಲಿ ನಮ್ಮ ಅಮ್ಮನ ಮಾಡ್ತಾರೆ. ಚಿಲ್ಲಿ ಕ್ಯಾಶ್ಯೂ ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ವಿ. ಸೊ ಎಣ್ಣೆ ಜಾಸ್ತಿ ಹಾಕೊಳ್ಳಿ, ಗ್ರೇವಿ ಚೆನ್ನಾಗಿ ಬರುತ್ತೆ. ನಾನು ಎಕ್ಸ್ಟ್ರಾ ಎಣ್ಣೆ ಹಾಕೊಂಡಿದೀನಿ. ಸೊ ಫುಲ್ ಕಾಯ್ದಾದ್ಮೇಲೆ ನಾವೀಗ ಬೆಳ್ಳುಳ್ಳಿ ಜಚ್ಕೊಂಡಿರೋ ಬೆಳ್ಳುಳ್ಳಿನ ಈರುಳ್ಳಿ ಯಾವತ್ತರ ಮಾಡಿರ್ಲಿಲ್ವಾ? ಒಗ್ಗರಣೆ ಗೊತ್ತಲ್ಲ? ನಾ ಯಾಕೆ ವೆಜ್ ಮಾಡ್ತಿರ್ಲಿಲ್ವಾ? ಚೆನ್ನಾಗಿ ಮೇಯ್ತಾ ಇದ್ದೆ ಮಾಡೋದನ್ನ. ಲಾಸ್ಟ್ ಆಗಿ ಟೊಮೆಟೊ ಹಾಕೊಬಿಡಿ, ಕಮ್ಮಿಲೇ ಇಟ್ಕೊಳ್ಳಿ. ಮೊದ್ಲು ಸರಿಯಾಗಿ ಮಾತಾಡುತ್ತಲ್ಲ. ನೋಡಿ ಇಲ್ಲಿ ಬ್ರೌನ್ ಆಗಿ ಬರ್ಬೇಕು. ಬ್ರೌನಿಶ್ ಆಗಿ ಬಂದಾದ್ಮೇಲೆ ನಂಗೆ ಗೊತ್ತಾಗುತ್ತೆ ಅವಾಗ ಓಕೆ ಸ್ವಲ್ಪ ಬೆಂದಿದೆ ಅಂತ. ಸೊ ನಾನು ನೆಕ್ಸ್ಟ್ ಅರ್ಧ ಕೆಜಿ ಚಿಕನ್ ಇಟ್ಕೊಂಡಿದೀನಿ. ಅರ್ಧ ಕೆಜಿನ ಹಾಕೊಳ್ಳೋಣ. ಆಮೇಲೆ ನೀರು ಒಂಚೂರು ತಾಗ್ಬಾರ್ದು, ಯಾಕಂದ್ರೆ ನಾವು ಚಿಕನ್ನಿಗೆ ನೀರ್ ಹಾಕಲ್ಲ. ಇಲ್ಲ ಗ್ರೇವಿ ಟೇಸ್ಟಿ ಉಂಟು. ಮಿಕ್ಸ್ ಮಾಡ್ಕೊಳ್ಳೋಣ. ಏನಾಗಲ್ಲ, ನಾನ್ ಗ್ಯಾರಂಟಿ. ಸೊ ಈಗ ನೆಕ್ಸ್ಟ್ ಉಪ್ಪು ಹಾಕೊಳ್ಳೋಣ. ಚಿಕ್ಕ ಸ್ಪೂನ್ ಅಲ್ವಾ, ನಮ್ಗೆ ಎಷ್ಟು ರುಚಿ ಆಗುತ್ತೋ ಅಷ್ಟು ಹಾಕೊಳ್ಳಿ. ನಾನು 2 ಸ್ಪೂನ್ ಹಾಕ್ತೀನಿ, ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅರಿಶಿನ ಹಾಕೊಂತಾ ಇದ್ದೀನಿ, 1/2 ಸ್ಪೂನ್. ಓಕೆ, ಇವಾಗ ಮತ್ತೆ ಮಿಕ್ಸ್. ಜಾಸ್ತಿ ಕಲ್ಸಕ್ ಹೋಗ್ಬೇಕು, ಸ್ವಲ್ಪ ಬೇಲಿ. ಸೊ ಇದನ್ನ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂತೀವಿ. ನೆಕ್ಸ್ಟ್ ನಾವು ಹಿಂಗೆ ಚಿಕನ್ನಿಗೆ ಏನೇನು ಮಸಾಲ ಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ನಾವು ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಲ್ಲ, ಯಾಕಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಒಂದೊಂದೇ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊತಾ ಇದೀವಿ. ಸೊ ಫಸ್ಟ್ ನಾವು ಏನು ರುಬ್ಕೊಳ್ಳೋಣ ಅಂದ್ರೆ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಈರುಳ್ಳಿನ ರುಬ್ಕೊಳ್ಳೋಣ. ಸೊ 2 ಇಂಚು ಶುಂಠಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, 1 ಗಡ್ಡೆ ಈರುಳ್ಳಿ ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಸೊ ಈರುಳ್ಳಿಲಿ ನೀರಂಶ ಇರೋದ್ರಿಂದ ಸ್ವಲ್ಪ ನೀರು ಹಾಕೊಳ್ಳಿ, ಇಲ್ಲ ಆರ್ಬಿಡುತ್ತೆ. ರುಬ್ಕೊಂಡಿದ್ದೀನಿ. ಈ ತರ ಬರ್ಬೇಕು ನೋಡ್ಕೊಳ್ಳಿ. ನಾನು ಏಂತಕ್ಕೆ ಚಿಕನ್ಗೆ ನೀರು ಹಾಕ್ಬೇಡಿ ಅಂದಿದ್ದು ಅಂದ್ರೆ, ನೋಡಿ ಚಿಕನ್ ಅಲ್ಲಿ ಇಷ್ಟು ನೀರು ಬಿಡ್ಕೊಂಡಿದೆ. ರುಬ್ಕೊಂಡಿರೋದು ಮಿಕ್ಸಿಲಿ ಈ ಮಸಾಲಾನ ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇದನ್ನ ಇವಾಗ ಇಟ್ಬಿಟ್ಟು ನೆಕ್ಸ್ಟ್ ಮಸಾಲ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಮಸಾಲಾಗೆ ನಾವು ಮೆಣಸು ಇಷ್ಟು ಇಟ್ಕೊಂಡಿವಿ. ಮೆಣಸು ಸ್ವಲ್ಪ ಜಾಸ್ತಿನೇ ಇರಲಿ, ಗ್ರೇವಿ ಚೆನ್ನಾಗಿರತ್ತೆ. ಇದನ್ನ ಹಾಕೊಂತೀನಿ. ಮತ್ತೆ ಇಷ್ಟು ಚಕ್ಕೆ, ಆಮೇಲೆ ಒಂದ್ ಲವಂಗ 7-8 ಇಟ್ಕೊಳ್ಳಿ, ಅಷ್ಟೇ ಹಾಕಿ ಟೇಸ್ಟಿ ಮಸ್ತಾಗಿ ಬರುತ್ತೆ. ಆಮೇಲೆ ಮತ್ತೆ ನಿಮ್ಗೆ ಎಷ್ಟು ಖಾರ ಬೇಕು, ನಾನು ಮೆಣಸಿನ್ಕಾಯಿ ಇಷ್ಟು ಹಾಕ್ತಾ ಇದೀನಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಹಾಕ್ತಾ ಇದೀನಿ. ಸೊ ಇದಕ್ಕೆ ನೀವು ನೀರ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಟೊಮೆಟೊದಲ್ಲೇ ನೀರಿದೆ. ಸೊ ಇವಾಗ ನಾವು ರುಬ್ಕೊಳ್ಳೋಣ. ಸೊ ಇಷ್ಟು ನಾನು ಮಾಡ್ಕೊಂಡಿದೀನಿ. ಸೊ ಬನ್ನಿ ನೋಡೋಣ. ಘಮ ಘಮ ಅಂತಿದೆ ನೋಡಿ. ಸೊ ಈಗ ನಾವು ರುಬ್ಕೊಂಡಿರೋ ಮಸಾಲಾನ ಹಾಕೋಣ. ಮಿಕ್ಸ್ ಮಾಡೋಣ. ಸ್ಮೆಲ್ ಬರ್ತಾ ಇದೆ. ಸೊ ಇನ್ನೊಂದ್ ಸ್ವಲ್ಪ ಬೇಗ ಇನ್ನೊಂದು ಮಸಾಲ ನಾವು ಪ್ರಿಪೇರ್ ಮಾಡ್ಕೊಬೇಕು. ಸೊ ಈಗ ಇಟ್ಬಿಟ್ಟು ಸ್ಪೆಕ್ಸ್ ಎಲ್ಲ ಗಲೀಜಾಗ್ಬಿಡೋದು ನೋಡು, ಕಾಣಿಸೋದೇ ಇಲ್ಲ ಸ್ಪೆಕ್ಸ್ ಕಣ್ ಕಾಣಿಸುತ್ತೆ. ಸೊ ಇವಾಗ ನೋಡಿ ಸ್ಪೆಷಲ್ ರೆಸಿಪಿ ಸ್ಟಾರ್ಟ್ ಆಗೋದು. ಇಷ್ಟು ಇವಾಗ ನಾನು ಕ್ಯಾಶ್ಯೂ ಹಾಕೋತಾ ಇದ್ದೀನಿ. ಇಷ್ಟಿರಲಿ, 120 ಗ್ರಾಮ್ಸ್ ಇರಲಿ. ನೆಕ್ಸ್ಟ್ ಓಂಕಾಳು ಎಂತಕ್ಕೆ ಅಂದ್ರೆ ಆಪ್ಷನ್ ಅದು, ನಿಮ್ ಇಷ್ಟ, ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ಅದು ಗ್ಯಾಸ್ಟಿಕ್ ಆಗಲ್ಲ, ಚಿಕನ್ ಅಲ್ವಾ. ಸೊ ಓಂಕಾಳು ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ಗಸಗಸೆ ಇಷ್ಟು ಧನಿಯಾ ಪುಡಿ, ಸ್ಪೂನ್ ಚಿಕ್ಕದಾಗಿರೋದ್ರಿಂದ ನಾನು ಇನ್ನೂ ಧನಿಯಾ ಪುಡಿ ಜಾಸ್ತಿ ಹಾಕೊಂಡೆ. ಸೊ ಇದು ಗೋಡಂಬಿ ಇರೋದ್ರಿಂದ ನಾವು ಸ್ವಲ್ಪ ನೀರು ಹಾಕೊಳ್ಳೋಣ, ನುಣ್ಣಗಾಗ್ಬೇಕು ಈ ಮಸಾಲ. ಸೊ ನೋಡಿ ಇಷ್ಟು ನುಣ್ಣಕ್ಕೊಳ್ಳಿ. ಇದು ನೋಡಿ ಕಮ್ಮಿ ಉರಿಲೇ ಇರಲಿ, ಇಲ್ಲಾಂದ್ರೆ ತಳ ಹಿಡ್ಬಿಡುತ್ತೆ. ಈ ಮಸಾಲ ರುಬ್ಬಿರೋ ಮಸಾಲ ಹಾಕೊಳ್ಳಿ.
ನಮ್ಮಮ್ಮ ಸ್ವಲ್ಪ ನೀಟಾಗಿ ಮಾಡ್ತಾರೆ, ನಾನು ಸ್ವಲ್ಪ ಗಬ್ಬು ಮಾಡ್ತಿದ್ದೆ ಎಲ್ಲ ಹಂಗಂಗೆ ಇಟ್ಕೊಂಡು. ಸೊ ಇದು ಲೋ ಫ್ಲೇಮ್ ಅಲ್ಲೇ ಇರಲಿ. ಅಷ್ಟರಲ್ಲಿ ನಾವು ಕೊತ್ತಂಬರಿ ಮತ್ತೆ ಪುದೀನ ಹುರ್ಕೊಳ್ಳೋಣ ಬನ್ನಿ. ಸೊ ಇವಾಗ ಇಷ್ಟು ನಾನು ಪುದೀನ ತೊಗೊಂಡಿದ್ದೀನಿ, ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಕಡ್ಡಿಗಳನ್ನೇನು ಬಿಡ್ಸಕ್ ಹೋಗ್ಬಿಡಿ, ಸ್ವಲ್ಪ ಜನ ಕಡ್ಡಿ ಬಿಡಿಸ್ಬಿಡ್ತಾರೆ, ಬಟ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಕಡ್ಡಿಗಳು. ನೋಡಿ ನಾನು ಚೂರು ಕಡ್ಡಿ ಬಿಡಿಸಿಲ್ಲ, ಇಷ್ಟೆಲ್ಲ ಅಷ್ಟು. ವಾ ಹಿಂಗೆ ಐತಲ್ಲದಷ್ಟು ನುಣಿಗೆ ಆಗಿಲ್ಲ. ನಾವು ಕಟ್ಟಿರೋ ದೇಶ ಇದು. ಸರಿ ಆಯ್ತು, ನೀರ್ ಹಾಕೊಳ್ಳಿ ನೀವು ತಿನ್ನಿ, ಯಾಕಂದ್ರೆ ಆರೋಗ್ ಬಿಡುತ್ತೆ ಎಲ್ಲ, ಅದು ಬೇರೆ ನನಗೆ ಕೆಲಸ ಮಾಡ್ತೀನಿ. ಅಬ್ಬಾ ಇವಾಗ ಆಗಿದೆ ನೋಡಿ ನುಣ್ಣಿಗೆ ಎಷ್ಟು. ಜಾಸ್ತಿ ಕಲ್ಸಕ್ ಹೋಗ್ಬೇಡಿ, ನೋಡ್ಕೊತಾ ಇರಿ ಅವಾಗ ಅವಾಗ ಸೀದೋಗ್ಬಿಡುತ್ತೆ, ಇಲ್ಲಾಂದ್ರೆ ಕಣ್ ಬಿಡುತ್ತೆ. ಗ್ರೇವಿಗೆ ಒಂಚೂರು ನೀರ್ ಹಾಕಿಲ್ಲ, ಮಸಾಲಾಗಳಿಗೆ ಮಾತ್ರ ನೀರ್ ಹಾಕೊಂಡಿರೋದು, ಆದ್ರೂ ಇಷ್ಟೊಂದು ಬಿಟ್ಕೊಂಡಿದೆ. ಚೆನ್ನಾಗಿದೆ, ಬಟ್ ಒಂಚೂರು ಸಪ್ಪೆ. ಉಪ್ಪು ಹಾಕೋಣ, ಕೈ ತೊಳ್ಕೊಂಡು ಇಷ್ಟ ಹಾಕೊಳ್ತೇನೆ, ಇಷ್ಟ ಹಾಕ್ತೀನಿ. ಸೊ ನಿಮ್ಗೆ ಇನ್ನು ಗ್ರೇವಿ ಏನಾದ್ರು ತೆಳ ಬೇಕು ಅಂತ ಅಂದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ಳಿ, ಗಟ್ಟಿಗೆ ಇರ್ಬೇಕು. ಸೊ ಒಂದ್ 5 ಮಿನಿಟ್ಸ್ ಬೇಯಲಿ, ಮೀಡಿಯಂ ಸ್ಟೋಲ್ ಇರಲಿ, ಬೇಯಕ್ಕಿಡೋಣ. ಸೊ ಕಬಾಬ್ ಕರಿಯಕ್ಕೆ ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಸೊ ಕಬಾಬ್ ನೆನ್ಸಿಕ್ಕೆ ಆಲ್ರೆಡಿ ಅರ್ಧ ಗಂಟೆ ಆಗಿದೆ, ಇನ್ನು ಕ್ರಿಸ್ಪಿಯಾಗಿ ಬರುತ್ತೆ, ಫುಲ್ಲು ನೆನ್ಬಿಟ್ಟಿದೆ. ಬನ್ನಿ ಹಾಕಿ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತಿನ ಸ್ಪೆಷಲ್, ಸೊ ಇದು ಚಿಲ್ಲಿ ಚಿಕನ್ ಚಾಪ್ಸ್ ರೆಡಿ ಇದೆ ಆ್ಯಂಡ್ ಕಬಾಬ್ ರೆಡಿ ಇದೆ. ಸೊ ಈಗ ನನ್ನ ತಮ್ಮ ಟ್ರೈ ಮಾಡ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಗುಡ್ ಬಾಯ್. ನೋಡೋಕ್ಕೇನೋ ಕ್ರಿಸ್ಪಿ ಆಗಿದೆ, ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು, ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ. ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಆಯಿತು ಅಂತ ನಾನು ಅಂದ್ರೆ ನಾನು ಸ್ವಲ್ಪ ಖಾರ ತಿಂತೀನಲ್ಲ, ಸೊ ಅದಕ್ಕೆ ಚೆನ್ನಾಗಿದೆ. ಅದು ಬಿಟ್ಟರೆ ಕಬಾಬ್ ಸೂಪರ್ ಆಗಿದೆ, ಚೆನ್ನಾಗಿ ನೆಂದಿದೆಯಲ್ಲ, ಸೂಪರ್ ಆಗಿದೆಯಾ, ಮಸಾಲೆ ಎಲ್ಲ ಇಟ್ಕೊಂಡಿದೆ ಚೆನ್ನಾಗಿ. ಅಮ್ಮ ಇಷ್ಟಪಡ್ತಾರಾ? ಇಷ್ಟಪಡ್ತಾರೆ.